ಲೋ ಚಂದ್ರ, ಏನ್ ಸ್ವಾಮಿ ಇಷ್ಟೊತ್ತ ಲೈಟ್ ಹಾಕೊಂಡು ಏನೋ ಮಾಡ್ತಾ ಇದೀಯಾ? ನೆಂಟಿಗೆ ಮುತ್ತಾಂಜ ತಿಕ್ತಾ ಇದೀನಿ. ಅಯ್ಯೋ, ಬೆಳಕಲ್ಲಿ ಔಷಧಿ ಕೆಲಸ ಮಾಡಲ್ವೋ? ಲೈಟ್ ಆಫ್ ಮಾಡಿ ತಿಕ್ಕು, ಔಷಧಿ ಕೆಲಸ ಮಾಡುತ್ತೆ. ಕರೆಂಟ್ ಬಿಲ್ ನಿಮ್ಮ ಅಪ್ಪ ಕಟ್ತಾನ, ಎದ್ದೋಗಾಪಡೋ. ಆಯ್ತು ಸ್ವಾಮಿ. ಯಾವನಪ್ಪ ಇಷ್ಟೊತ್ತಲ್ಲಿ? ಯೋ, ಯಾವನ ಇವನು? ನನ್ ಫ್ರೆಂಡ್. ಓಹೋ, ಹಾಗಾದ್ರೆ ಇವತ್ತು ಇಲ್ಲೇ ಹಾಲ್ಟು. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಬಾರ. ಯೋ, ನಾನು ರೂಮ್ ಬಾಡಿಗೆ ಕೊಟ್ಟಿರೋದು ನೀನು ಒಬ್ನೇ ಇರೋದಿಕ್ಕೆ. ಊರವ್ರನ್ನೆಲ್ಲ ಕರ್ಕೊಂಡ್ ಬಂದ್ ಇಟ್ಕೊಳಕಿದ್ದೇನೆ. ಮನೆನಾ ತೋಟಪ್ಪ ಚಟ್ಟಾನ? ಯಜಮಾನ್ರೆ, ನೀವ್ ಇಲ್ಲಿ ಕೂತ್ಕೊಂಡು ನಿಧಾನವಾಗಿ ಆಳವಾಗಿ ಯೋಚನೆ ಮಾಡ್ತಾ ಇರಿ. ಬಾರ. ಲೋ ಕುಳು ಬಂದಕಾಯಿ, ನನ್ನ ಮಾತು ಮೀರಿ ಒಳಗಡೆ ಹೋದೆ ಅಂದ್ರೆ ರೂಮ್ ಖಾಲಿ ಮಾಡಿಸ್ಬಿಡ್ತೀನಿ. ಹುಷಾರ್. ಮಾಡಿಸ್ಬಿಡಿ ಸರ್, ಖಾಲಿ ಮಾಡಿಸ್ಬಿಡಿ. ನಿಮ್ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ನಾವು ಕನ್ನಡಿಗರು. ನಿಮ್ಮಂತ ದುಡ್ಡಿನ ಆಸೆಗೋಸ್ಕರ ನಮ್ಮನ್ನ ಓಡಿಸ್ಬಿಡಿ, ಬೇರೆಯವ್ರು ಬಂದು ಇಲ್ಲಿ ಟಿಕಾಣಿ ಹಾಕ್ಲಿ. ರೀ ಶೋಂಬಲಿಂಗಪ್ಪನವ್ರೆ, ನೀವೇನಾದ್ರೂ ನನಗ್ ಕಾಟ ಕೊಟ್ರೆ ಸೀದಾ ರೆಂಟ್ ಕಂಟ್ರೋಲ್ಗೆ ಹೋಗ್ತೀನಿ. ಆಮೇಲೆ ನಿಮಗ್ ಚೊಂಬೆ. ನೀ ಬಾಸುರಿ ಹುಷಾರು. ಎಲ್ಲ ಇವನ್ ಮುಖಾನೇ ಜಜ್ಜು ಅಂತ ಚಂಬಿನ ತರ ಇದೆ. ನಾನೀಗ್ ಚಂಬು ಅಂತೀಯಾ? ಬೆಳಕರಿಲಿ, ನಾನು ಯಾರು ಅಂತ ತೋರಿಸ್ತೀನಿ. ಒಂದೆರಡು ರೂಪಾಯಿ ಇದ್ರೆ ಕೊಡಿ ಸಾ. ಏನ್ರಿ ನೋಡಕ್ಕೆ ಎಷ್ಟು ಟ್ರಿಮ್ ಆಗಿದ್ದೀರಾ? ಭಿಕ್ಷೆ ಯಾಕ್ರಿ ಬೇಡ್ತೀರಾ? ಓಹೋ, ಭಿಕ್ಷೆ ಬೇಡೋ ಹೊಸ ಸ್ಟೈಲ ಇದು? ದಿನಕ್ಕೆ 200 ಜನಕ್ಕೆ ಭಿಕ್ಷೆ ಹಾಕೋ ನಾನು ನನ್ನ ಭಿಕ್ಷಕ ಅಂತೀನೋ? ಡಬ್ಬ ನನ್ನ ಮಗನೇ. ಅಪ್ಪ, ಬೆಳಿಗ್ಗೆ ಎದ್ದು ನಾನು ಯಾರ ಮುಖ ನೋಡಿದ್ನಪ್ಪ? ಸಾರ್, ಭಿಕ್ಷೆ ಕೇಳಿದ್ ನಾನು ಸಾರ್. ಸಾರ್, ನಾನು ಇಲ್ಲಿದ್ದೀನಿ ಸಾರ್. ಈಗ ನೀನೇನಪ್ಪ ಭಿಕ್ಷೆ ಕೇಳಿದ್ದು? ಪಾಪ ಇಲ್ಲಿ ಬಾರಜ. ಅವನು ನನಗ್ ಕೊಟ್ಟ, ನಾನು ನಿನಗ್ ಕೊಟ್ಟೆ. ಈಗ ಹೇಳು, ಭಿಕ್ಷೆ ಬೇಡ್ತೀಯಾ? ಅಯ್ಯೋ ನನ್ನ ಮಗನೇ, ನಿನಗೇನೋ ಬಂದಿದೆ ದಾಡಿ. ದುಡು ತಿನ್ನೋ ತಾನೆ? ಏನಂದ್ರೆ? ದುಡು ತಿನ್ನೋ ತಾನೆ ಎಂದೆ. ಇದೇನ್ ದುಡಿಮೆ ಅಲ್ವೇನ್ರಿ? ಯಾವ್ದು? ಭಿಕ್ಷೆ ಬೇಡೋದಾ? ಹೌದು, ಇದಕ್ಕಿಂತ ಒಳ್ಳೆ ದುಡಿಮೆ ಯಾವ್ದಿದೆ ಹೇಳಿ? ಅಯ್ಯೋ ನನ್ ಮಗನೇ, ಯಾವ ವ್ಯಾಪಾರದಲ್ಲಿ ತಗೊಳ್ಳಿ ಮೋಸ, ಯಾವ ವ್ಯಾಪಾರದಲ್ಲಿ ತಗೊಳ್ಳಿ ಅನ್ಯಾಯ. ಆದ್ರೆ ನಮ್ದು ಹಾಗಿಲ್ಲ. ನೀ ಎತ್ತ ಬೇಡ್ತೀವಿ, ಯೋಗ್ಯರು ಕೊಡ್ತಾರೆ, ಅಯೋಗ್ಯರು ನನ್ನ ಮಕ್ಕಳು ಮುಂದಕ್ಕೆ ಹೋಗೋ ಅಂತಾರೆ. ಅಂದ್ರೆ ನಾನು ಯೋಗ್ಯನ ಅಯೋಗ್ಯನ? ಕೊಡೋದು ಬಿಡೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಥೂ ಅಲ್ಕ ನನ್ನ ಮಗನೇ, ನನ್ನ ಯೋಗ್ಯತೆ ಅಳಿಯೋದಕ್ಕೆ ನೀನ್ ಯಾರು? ನಾನ್ ನಿನಗ್ ಭಿಕ್ಷೆ ಹಾಕೋಲ್ಲ. ಹೋಗು, ಎಲ್ಲಾದ್ರೂ ಕೆಲಸ ಮಾಡು. ಮಾಡೋ. ಮಾಡಲ್ಲ? ಓಹೋ, ಯಾಕೆ? ಕೆಲಸ ಕಲದು ಅಲದು 6 ಅಡಿ ಇದ್ದಂತ 3 ಅಡಿ ಆಗೋಗಿದೆ. ಪ್ರತಿಯೊಬ್ರು ಬುದ್ಧಿವಾದ ಹೇಳೋರೆ ಹೊರತು ಯಾರು ಕೆಲಸ ಕೊಡಲಿಲ್ಲ. ಅದ್ ನಿಮ್ಮಿಂದ ಆಗುತ್ತಾ? ನಾನ್ ಕೆಲಸ ಕೊಟ್ರೆ ನೀನ್ ನಿಯತ್ತಾಗಿ ಮಾಡ್ತೀಯಾ? ಮೊದಲು ಈ ಕಾರ್ನ ಒರ್ಸು. ಚೆನ್ನಾಗಿ ಒರ್ಸಿದ್ಯಾ ಅಂತ ಗೊತ್ತಾದ್ಮೇಲೆ ನಮ್ಮ ಗ್ಯಾರೇಜ್ ಅಲ್ಲಿ ನಿನ್ ಕೆಲಸ ಫಿಕ್ಸ್. ಏನೋ ಯಜಮಾನ್ರು ಇಷ್ಟೊತ್ತು ಎಲ್ಲೋಗಿದ್ರು? ಏನೋ ಮೈನರ್ದು ಹುಡುಗಿದ್ದಾರ ಮುದ್ರಕತಾ ಇದೆಯಲ್ಲ, ಏನ್ ಸಮಾಚಾರ? ಮಗನೇ, ಅದಿರ್ಲಿ, 250 ರೂಪಾಯಿ ಬಾಡಿಗೆ, 2500 ರೂಪಾಯಿ ಅಡ್ವಾನ್ಸ್. ನಿನ್ಗೊಂದು ರೂಮ್ ನೋಡಿದೀನಿ. ನನಗ್ ರೂಮಾ? ನನಗ್ ರೂಮ್ ಮಾತ್ರ ಬೇಡ ಕಣ. ಯಾಕೆ? ಯಾಕಂದ್ರೆ ಅದು ನೋಡು, ನಾನು ಬಿಟ್ಟು ಹೊಟ್ಟೋದ್ರೆ ನೀನ್ ಒಬ್ನೇ ಆಗ್ಬಿಡ್ತೀಯಲ್ಲ, ಅದಕ್ಕೆ. ಏನೋ ಏನೇನೋ ಮಾತಾಡ್ತಾ ಇದ್ಯಾ? ರೂಟ್ನೆ ಬದಲಾಯಿಸ್ತಾ ಇದೆಯಲ್ಲ. ವಟಾರದಲ್ಲಿ ಏನಾದ್ರು ಗಾಳಿ ಗೀಳಿ ಬೀಸ್ತಾ? ಸುಂದ್ರ, ಆ ಹುಡುಗಿ ಮೀನಾ ತುಂಬಾ ಒಳ್ಳೆವಳಲ್ವಾ? ಅವಳು ಹಾಡು, ನಡೆ, ನುಡಿ ನನಗಂತೂ ತುಂಬಾ ಇಷ್ಟ ಇದೆ. ಆದ ಸಮಾಚಾರ, ಅದಕ್ಕೊಂದು ಐಡಿಯಾ ಕೊಡ್ತೀನಿ ಬಾ. ಏನ್ ಬೇಕು? ಅಡ್ಗೆ ಕೊಟ್ಟಾಯ್ತಲ್ಲ? ಏನು ಅಂದ್ರೆ ಬನ್ನಿ ಇಲ್ಲಿ. ಇವ್ರು ಇಷ್ಟೊತ್ತಲ್ಲಿ ಬಂದಿದಾರಲ್ಲ, ಏನು ಅಂತ ವಿಚಾರಿಸಿ. ಏನ್ರಿ ಇಷ್ಟೊತ್ನಲ್ಲಿ ಇದು? ನಿನ್ ಹೆಂಡತಿನ ಹೆಸ್ಲಪ್ಪ ಇದನ್ನ? ಅಯ್ಯಯ್ಯೋ, ನನ್ ಏನು ಗೊತ್ತಿಲ್ಲ ರೀ.
ಅಯ್ಯೋ ದೇವ್ರಾಣೆಗೂ ನಿನ್ ಹೆಂಡತಿನ ಚೀಟಿ ಎಷ್ಟು ನನ್ ಮೇಲೆ? ನನ್ನ ಹೆಂಡತಿ ಚೀಟಿ ಹೆಸರ್ಲ. ಅಯ್ಯೋ ಏನ್ರಿ ಇಷ್ಟೊತ್ನಲ್ಲಿ ಬಾಯ್ ಬಿಡ್ಕೋತಿದ್ದೀರಾ? ಬಿನಮ್ಮ, ಇಷ್ಟೊತ್ತಲ್ಲಿ ಮಪ್ಪು ಇಂತ ದುರ್ಬುದ್ಧಿ. ಏನಪ್ಪಾಜಿ ಅದು? ದೇವ್ರಾಣೆಗೂ ನಂಗೆ ಏನು ಗೊತ್ತಿಲ್ಲ ಕಂದ, ಇವಳೆ ಎಸ್ತಿದ್ದು. ನಿನ್ನ ಆಣೆಗೂ ಏನು ಗೊತ್ತಿಲ್ಲ. ಸುಂದರ, ಕಾರು ರೆಡಿ ಆಗಿದೆ. ಆ ಕುಳ್ಳುನಿಗೆ ವರ್ಷ ಕೇಳತ್ತಾನೆ. ಉಯ್ಯನ ಮಯ್ಯ ಅವನ್ ಮಾಡೋ ಕೆಲ್ಸ ಎಲ್ಲ ದೊಡ್ಡದು. ನೀವೇ ಹೇಳಿ ಒಂದ್ಸಲ. ಕುಳ್ಳ, ಏನು ಕನಸು ಕಾಣ್ತಾ ಇದೀಯಾ? ನಾನು ಕನಸು ಕಾಣ್ತಿದ್ದೀನಿ ಅಂತ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಾನೇನೇ ಹೇಳಿದ್ರು ಕರೆಕ್ಟ್ ಆಗಿ ಹೇಳ್ತೀನಿ. ಏನ್ ಕನಸು ಕಾಣ್ತಿದ್ಯಾ? ಅದು ಮದುವೆ ಕನಸು ಸರ್. ಮದುವೆ ಕನಸ? ಹೌದು ಸರ್. ಉದ್ಯೋಗಂ ಪುರುಷ ಲಕ್ಷಣಂ ಇದು ಹಳೆ ಗಾದೆ ಸರ್. ದಾಂಪತ್ಯಂ ಪುರುಷ ಲಕ್ಷಣಂ ಇದು ಲೇಟೆಸ್ಟ್ ಗಾದೆ ಸರ್. ಹೌದಾ? ಹುಡುಗಿ ಆಗಿರ್ಬೇಕು? ತುಂಬಾ ತೆಳಗೂ ಇರಬಾರ್ದು, ತುಂಬಾ ದಪ್ಪಗೂ ಇರಬಾರ್ದು, ಮೀಡಿಯಂ ಆಗಿರ್ಬೇಕು. ಕಲರು ಆಪಲ್ ತರ ಇರ್ಬೇಕು ಸರ್. ನನ್ನ ಮಗನೇ, ವಾಟರ್ ಬಾಟ್ಲ್ ಸೈಜ್ ಇಲ್ಲ, ಫುಲ್ ಬಾಟ್ಲ್ ಅಂತ ಹುಡುಗಿ ಬೇಕಾ ನಿನಗೆ? ಯಾವತ್ತಾದ್ರೂ ನಿನ್ ಮುಖನ ಕನ್ನಡಿಲ್ ನೋಡ್ಕೊಂಡಿದ್ಯಾ? ಆಗ ಕನ್ನಡಿ ನೋಡ್ತಾ ಇದ್ರೆ ಅಂದ ಕಡಿಮೆ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು ಸರ್. ಅದಕ್ಕೆ ನಾನು ಕನ್ನಡಿನೇ ನೋಡಲ್ಲ ಸರ್. ನಿನ್ನ ಮದುವೆ ಆಗೋಳು ಅದೇ ಆಗಿರ್ತಾಳು. ಅವಳೆ ಆಗಿದ್ದಾಳೆ ಅಂದ್ರೆ ಬೇಡಪ್ಪ, ಹೇಳ್ಬೇಡ. ನೀನ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಹೇಳಿ ಸರ್. ಅಲ್ಲಲ್ಲಿ ಬೆಂದೋಗಿರೋ ಮೆಟೋಡರ್ ವ್ಯಾನ್ ತರ ಮುಖ ಇಟ್ಕೊಂಡು ಕನಸು ಕಾಣ್ತಾ ಇದ್ಯಾ? ನೋಡಕ್ಕೆ ನೆಲ್ಲಿಕಾಯಿ ತರ ಇದೆಯಾ? ನಿನಗೆ ಆಪಲ್ ಅಂತ ಹುಡುಗಿ ಬೇಕಾ? ಅಂದ್ರೆ 1.5 ಅಡಿ ಆಗ್ಬಿಡ್ಬೇಕು. ಹೋಗಲಿ, ಏನೋ ಮಕ ನೋಡ್ತಾ ಇದ್ಯಾ? ಹೋಗಲೇ ನೆಲ್ಲಿಕಾಯಿ. ಅಪ್ಪ ಕುಂಬಳಕಾಯಿ, ಎಲ್ಲಯ್ಯ ನಿನ್ನ ಫ್ರೆಂಡು. ಅವನ್ ನಂಬಿಕೊಂಡು ಬರೋ ಗಿರಾಕಿಗಳನ್ನೆಲ್ಲ ಒಪ್ಕೊಂಡೆ. ಒಂದು ಕಾರ್ನು ರಿಪೇರಿ ಮಾಡ್ಲಿಲ್ವಲ್ಲಯ್ಯ? ಮಾಡ್ತಾನೆ ಪಾಪ. ಅವನು ಎಷ್ಟು ಅಂತ ಮಾಡ್ತಾನೆ. ಅವನು ತುಂಬಾ ಬಿಸಿ. ಅವನು ಬಿಸಿ ಇರ್ಲಯ್ಯ, ನನ್ನ ಬಾಡಿ ಎಲ್ಲಾ ಬಿಸಿ ಆಗೋಗಿದೆಯಲ್ಲ. ಸುಂದ್ರು, ಕುಬ್ಜಾನೆ ಕಾಣಿಸ್ತಾ ಇಲ್ಲ. ಅವನ ಅಕ್ಕನ್ ಅವನೇನ್ ನನ್ ಬಾಮ ಇದ್ದಾನ? ಏನು ಹಾಗಂದ್ರೆ? ಮತ್ತಿನ್ನೇನ್ ಸರ್, ಬೀದಿಲ್ ತಿರುಪಿ ಅಂತವ್ರನ್ನೆಲ್ಲ ಕರ್ಕೊಂಬಂದ್ ಇಟ್ಕೊಂಡ್ರೆ ಕೆಲ್ಸನ ಮಾಡ್ತಾನೆ. ಮತ್ತಿನ್ನೇನಪ್ಪ ಮಾಡ್ತಾನೆ? ಅಲ್ಲ, ಅವನು ಆ ಬಾಗ್ಲ ಹತ್ರ ನಿಂತ್ಕೊಂಡು ಹೋಗೋ ಬರೋ ಹುಡುಗಿರ್ನೆಲ್ಲ ನೋಡ್ಕೊಂಡು ಕನಸ್ ಕಾಣ್ತಾನೆ. ಇಂಥವ್ರನ್ನ ಒಂದು 4 ಜನನ ನೀವು ಕರ್ಕೊಂಬಂದ್ ಇಟ್ಕೊಂಡ್ಬಿಟ್ರೆ ಎತ್ಕೊಂಡ್ ಹೋಗ್ಬೇಕಾಯ್ತದೆ ಚಿಪ್ಪು. ಬೆಳಿಗ್ಗೆ ಬೆಳಿಗ್ಗೆ ಅಪಶಕ್ನ ನುಡಿತಾ ಇದೆಯಲ್ಲ. ನನ್ ನಾಲ್ಗೆ ಮೇಲೆ ಮಚ್ಚ ಇದೆ. ಅಪ್ಪಿ ತಪ್ಪಿ ನಾನ್ ಏನಾದ್ರು ಅಂದ್ಬಿಟ್ರೆ ಅದಾಗೆ ಬಿಡುತ್ತೆ. ಅಯ್ಯಯ್ಯೋ, ಹಾಗಲ್ಲ ಏನು ಅನ್ನಕ್ ಹೋಗ್ಬೇಡಪ್ಪ. ಮತ್ತೆ ಸಂಬಳ ಜಾಸ್ತಿ ಮಾಡಿ. ಮಾಡ್ತೀನಯ್ಯ. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಅಲ್ಲ, ನೀನ್ ಬರೋ ಸ್ಟೈಲ್ ನೋಡಿದ್ರೇನೆ ಭಯ ಆಗುತ್ತಲ್ಲಪ್ಪ. ಭಯನಾ? ಭಯ ಯಾಕೆ ಸರ್? ತಗೊಳ್ಳಿ. ಏನಿದು? ಮದುವೆ ಸರ್. ಅಲ್ಲಲ್ಲೇ ನೆಲ್ಲಿಕಾಯಿ, ನಾನು 10 ವರ್ಷದಿಂದ ಈ ಗ್ಯಾರೇಜ್ ನಲ್ಲಿ ಸ್ಪ್ಯಾನರ್ ಹಿಡ್ಕೊಂಡು ಹೋಗೋರು ಬರೋರ್ನೆಲ್ಲ ಸೆಟಪ್ ಮಾಡ್ತಾ ಇದ್ದೀನಿ. ಒಂದು ಸೆಟಪ್ ಆಗ್ತಾ ಇಲ್ವಲ್ಲಪ್ಪ? ಅದು ನಿಮ್ ಬೇಡ್ಲಕ್ಕು. ಅದ್ ಸರಿ. ಅಂದಂಗೆ ಹುಡುಗಿ ಯಾರು? ಹುಡುಗಿ ಅಲ್ಲ ಸರ್. ಹಾಗಾದ್ರೆ ಅವಳು ಹುಡುಗಿ ಅಲ್ವಾ? ಅನ್ಕೊಂಡೆ. ಈ ಮುದ್ದಿಗೆ ಯಾವ ಹುಡುಗಿ ಸಿಗುತ್ತೆ? ಸಿಕ್ಕಿದಾಳೆ, ರಂಬೆ ರಂಬೆ. ಯೋ, ಪಾಪಸ್ ಕಳ್ಳಿ ಕೊಂಬೆ ತರ ಇದೆಯಾ? ರಂಬೆ ಹಾಗಯ್ಯ ಸಿಕ್ಕದ್ಲು? ರಂಬೆನೋ ಕೊಂಬೆನೋ, ಮದುವೆ ಬರೋದ್ ಮಿಸ್ ಮಾಡ್ಬೇಡಿ. ಬರ್ತೀನಿ ಸರ್. ಬಾಯ್. ನಾನು ಯಾವ್ದಾನ ಹುಡುಗಿ ನೋಡಿ ಸೆಟಪ್ ಮಾಡ್ಕೊಂಡ್ಬಿಡ್ಬೇಕು. ಯೋ, ನಿನ್ನ ಸೆಟಪ್ ಇರ್ಲಿ. ಎಲ್ಲಯ್ಯ ನಿನ್ನ ಸ್ನೇಹಿತ, ಅವನು ಎಲ್ಲಾದ್ರೂ ನಿನ್ನ ಹಾಗೆ ಸೆಟಪ್ ಗಿಟ್ಟಪ್ಪು ಅಂತ